ನಮಸ್ಕಾರ. ಕಾಫಿ ನಾಷ್ಟ ಮಾಡಬೇಕಾದ್ರೆ ಒಂದು ತೆಂಗಿನಕಾಯಿ ಬೇಕಾಗಿತ್ತು. ಹಾಗೆ ನಾನು ತೆಂಗಿನಕಾಯಿ ಸಿಪ್ಪೆವಾಗ ಈ ತರ ಒಂದು ಮೊಳಕೆ ಬಂದಂತಹ ತೆಂಗಿನಕಾಯಿ ಸಿಕ್ಕಿತ್ತು. ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಶಿವನಿಗೆ 3 ಕಣ್ಣು ಶಿವನಿಗೆ ಇರುತ್ತೆ, ಹಾಗೆ ತೆಂಗಿನಕಾಯಿಗೂ ಕೂಡ 3 ಕಣ್ಣು ಇದೆ. ಜೊತೆಗೆ ಇದು ಇರ್ಲಿ ಒಂದು ಒಳ್ಳೇದಲ್ವಾ ಅಂತ ಹೇಳಿ ನಾನು ಇಟ್ಕೊಂಡಿದ್ದೆ ಮನೆಯಲ್ಲೇ. ಇನ್ನೊಂದು ತೆಂಗಿನಕಾಯಿ ಸಿಪ್ಪೆ ತೆಗೆಯೋ ಹೊತ್ತಿಗೆ ಕೈಯಿಂದ ಬಿದ್ಬಿಡ್ತು ಕೆಳಗೆ ಬಿದ್ದಾಗ ಅದು ಒಡೆದೋಯ್ತು. ಅದು ಯಾವ ರೀತಿ ಒಡೆದಿದೆ ನೋಡಿ, ಎಷ್ಟು ನೀಟಾಗಿ ಕಟ್ ಆಗಿದೆ. ನಂಗೆ ಕತ್ತಿಯಲ್ಲೂ ಆತರ ಕಟ್ ಮಾಡೋದಕ್ಕೆ ಬರಲ್ಲ, ಅಷ್ಟು ನೀಟಾಗಿ ಕಟ್ ಆಯ್ತು. ಹಾಗೇನೆ ಈ ಒಂದು ತೆಂಗಿನಕಾಯಿ ಮತ್ತೆ ಶಿವನಿಗೂ ಒಂದು ಕಥೆ ಇದೆ. ಅದೇನು ಕಥೆ ಅಂತ ನಾನು ಹೇಳ್ತೀನಿ ಇವಾಗ ನೋಡಿ. ಬಾಲ್ಯದಲ್ಲಿದ್ದಾಗ ಶಿವನ 3ನೇ ಕಣ್ಣಿನಿಂದ ಆಕರ್ಷಿತನಾದ ಮಗ ಗಣೇಶ ಅದನ್ನ ಮುಟ್ಟೋದಕ್ಕಂತ ಹೋಗ್ತಾನೆ. ಶಿವ ತಕ್ಷಣ ಆತನನ್ನ ತಡೆದು 3 ಕಣ್ಣಿನ ವಿಶಿಷ್ಟ ಚೆಂಡನ್ನ ಆಟವಾಡೋದಕ್ಕೆ ಕೊಡ್ತಾನೆ. ಚೆಂಡಿನೊಂದಿಗೆ ಆಟವಾಡುತ್ತಿದ್ದಾಗ ಗಣೇಶನ ಕೈಯಿಂದ ತೆಂಗಿನಕಾಯಿ ಅಂದ್ರೆ ಆ ಚೆಂಡು ಬೀಳುತ್ತೆ. ಈ ವೇಳೆ ಒಬ್ಬ ವ್ಯಕ್ತಿಗೆ ಈ ವಿಶೇಷ ಚೆಂಡು ಸಿಗುತ್ತೆ ಮತ್ತು ಈ ಚೆಂಡನ್ನ ದೇವರ ಉಡುಗೊರೆ ಎಂದು ಪವಿತ್ರ ವಸ್ತುವಾಗಿ ಪರಿಗಣಿಸಿ ತೆಗೆದುಕೊಳ್ತಾನೆ. ಅಂದಿನಿಂದ ತೆಂಗಿನಕಾಯಿ ದೇವರಿಗೆ ವಿಶೇಷವೆಂದು ಪರಿಗಣಿಸಲಾಗುತ್ತೆ. ಗಣೇಶ ಹಬ್ಬ ಬಂದಾಯ್ತು. ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು.